So let's move to the next concept, the measure of dispersion. So okay, so what is mean by measure of dispersions? So why we need to study the measure of dispersion in statistics? Okay, so let us give some examples. Some data, in some data, we are tedious to analyze the so which one is it's better compared to so another one. ಓಕೆ ಸೊ ಈ ತರ ಯಾವುದೇ ಎರಡು ಅಬ್ಸರ್ವೇಷನ್ಸ್ ಗಳ ಮಧ್ಯೆ ಆ ಕಂಪೇರಿಟಿವ್ ಅನ್ನ ಹುಡ್ಕಕ್ಕಾಗದೇನೆ ಇರ್ತಕ್ಕಂಥ ಸೊ ಒಂದು ಸಿಚುಯೇಷನ್ಸ್ ಅಲ್ಲಿ ಸೊ ನಾವೇನ್ ಮಾಡ್ತೀವಿ ಸೊ ವಿ ಗೋ ಥ್ರೂ ಮೆಜರ್ ಆಫ್ ಡಿಸ್ಪರ್ಷನ್ಸ್. ಹಾಗಾದ್ರೆ ಇಸ್ ದ ಮೆಜರ್ ಆಫ್ ಡಿಸ್ಪರ್ಷನ್ ಸ್ಟಡಿ ಮಾಡ್ಬೇಕಂದ್ರೆ ಇಸ್ ದ ನೆಸಸರಿ ಇದೆಯಾ ಸೊ ಮೀನ್ ಮೀಡಿಯನ್ ಮೋಡ್ ಅಂದ್ರೆ ದ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. So what is the measure of central tendency? The first of all ನಾವು already is the 9th ಅಲ್ಲಿ ನೋಡಿದೀವಿ. Is the measure of central tendency means gives an idea about data. Just the rough idea about the data is the measure of central tendency. So ಇದನ್ನ ಕೇಳಬಹುದು. So what are the measure of central tendency? So what are the measures of central tendency? So already ಕಲ್ತಿರ್ತಕ್ಕಂಥನೇ ಬರೀತಕ್ಕಂಥದ್ದು is the mean, median, mode. ಸೊ ಮೆಜರ್ ಆಫ್ ಡಿಸ್ಪರ್ಷನ್ ಸೊ ಮತ್ತೆ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಏನು ಡಿಫರೆನ್ಸ್? ಸೊ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಜಸ್ಟ್ ನಥಿಂಗ್ ಬಟ್ ಸೊ ರಫ್ ಐಡಿಯಾ ಅಬೌಟ್ ದ ಡಾಟಾ ವೇರ್ ದ ಸೊ ಅಬ್ಸರ್ವೇಷನ್ ಪಾಯಿಂಟ್ ಸೆಂಟರ್ಡ್. ಸೊ ಏನಿದೆ ಸೊ ಅಲ್ಲಿ ಸೊ ಎಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ ಸೊ ಡಾಟಾಗಳು ಸೊ ಯಾವ ಒಂದು ವೇನಲ್ಲಿ ಇರುತ್ತೆ ಅಂತ ತಿಳಿಸ್ಕೊಡ್ತಕ್ಕಂಥದ್ದು ಇಸ್ ದ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಅಂದ್ರೆ ಇಸ್ ಮೋರ್ ಆಕ್ಯುಪೈಡ್ ಸೊ ಅಂದ್ರೆ ಮೋರ್ ಆಕ್ಯುಪೈಡ್ ಅಬ್ಸರ್ವೇಷನ್ಸ್ ಎಲ್ಲಿದೆ ಅಂದ್ರೆ ಸೊ ಇಸ್ ಅವರೇಜ್ ನೋಡಿದ್ವಿ, ಅವರೇಜ್ ಇಸ್ ದ ಮೀಡಿಯನ್ ನೋಡಿದ್ವಿ, ಸೊ ಮೋರ್ ನೋಡಿದ್ವಿ. ಅಲ್ಲೆಲ್ಲ ನೋಡಿದ್ರೆ ಇಸ್ ಅವರೇಜ್ ನಥಿಂಗ್ ಬಟ್ ಸೊ ಅಲ್ಲಿ ಒಂದು ಬ್ಯಾಟ್ಸ್ಮನ್ ನ ಪರ್ಫಾರ್ಮೆನ್ಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಅಂದ್ರೆ ಸೊ ಎಲ್ಲಿ ನಿಮ್ಗೆ ಅತಿ ಹೆಚ್ಚು ರನ್ ನೋಡಿದಿದೆ, ಸೊ ಎಲ್ಲಿ ಕಮ್ಮಿ ರನ್ ಬಂದಿದೆ, ಸೊ ಎಲ್ಲಿ ಮಾರ್ಕ್ಸ್ ಸ್ಕೋರೇ ಬಂದಿಲ್ಲ ಅಂತ ನೀಟಾಗಿ ತಿಳಿಸ್ಕೊಡುತ್ತೆ. ಓಕೆನಾ? ಸೊ ಅದನ್ನ ಬಿಟ್ಟು ನಾವು ದ ಮೆಜರ್ ಆಫ್ ಡಿಸ್ಪರ್ಷನ್ಸ್ ಅನ್ನ ಯಾಕೆ ಸ್ಟಡಿ ಮಾಡಬೇಕು ಅಂತ ನೋಡಿದ್ರೆ ಇಸ್ ದ ಫಾರ್ ಎಕ್ಸಾಂಪಲ್ ಸೊ 3 ಅಬ್ಸರ್ವೇಷನ್ಸ್ ತಗೋಣ. ಸೊ ಸಪೋಸ್ ಸೊ ಎ ಇಸ್ ದ ಬ್ಯಾಟ್ಸ್ಮನ್ ಸ್ಕೋರ್ಡ್ ಇನ್ ಸೊ 5 ಮ್ಯಾಚಸ್ ಸೊ 100 ಸೊ 100 ಸೊ 100 ಸೊ 100 100. Okay, so B batsman ತಗೋಣ. So B batsman, so right, so 98, 99, so next, so 100, so 101, 102, 102. So what is the mean for these observations? This is the one set of observations, this is another set of observations. So mean for first observation is equal to 100 plus 100 plus 100 plus 100. So how much is the 500? So divided by number of observation is 5. So 100 is the mean. So for the second data, so what is the mean? So mean of second observation is so 98 plus 99 plus 100 plus 101 plus 102 is also 500. So right, divided by 5 is also so mean in ಬರ್ತಾ ಇದೆ 100 ಬರ್ತಾ ಇದೆ. ಸೊ ಎರಡು ಕೇಸಲ್ಲಿ ಮೀನ್ 100 ಬರ್ತಾ ಇದೆ. ಸೊ ಎರಡು ಕೇಸಲ್ಲಿ 100 ಬಂದಾಗ ಸೊ ವಿಚ್ ಒನ್ ಇಸ್ ಅ ಮೋರ್ ಸ್ಟ್ರಾಂಗರ್ ಸೊ ಅಂತ ಅನಲೈಸೇಷನ್ಸ್ ಮಾಡೋದು ಇಸ್ ವೆರಿ ಡಿಫಿಕಲ್ಟ್, ಇಸ್ ವೆರಿ ಡಿಫಿಕಲ್ಟ್. ಇಲ್ಲೇನಿದೆ 100 100 100 ಬರ್ತದೆ. ಸೊ ಇಲ್ಲಿ 98 99 100 101 102 ಬರ್ತಾ ಇದೆ. ಓಕೆ, ಸೊ ಇಸ್ ಅ ಮೀನ್. ಸೊ ಮೀನ್ ಇಂದ ಇದರಿಂದ ಸೊ ನಾವು ಇದನ್ನ ಅನಲೈಸೇಷನ್ ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ಈ ಡಾಟಾ ಇಟ್ಕೊಂಡು ಸೊ ಅವಾಗ ಏನ್ ಮಾಡ್ತೀವಿ ನಾವು ಸೊ ಈಚ್ ಅಂಡ್ ಎವ್ರಿ ಡಾಟಾನ ಅನಲೈಸೇಷನ್ಸ್ ಮಾಡಬೇಕು. ಅಂದ್ರೆ ಈಚ್ ಅಂಡ್ ಎವ್ರಿ ಅಬ್ಸರ್ವೇಷನ್ಸ್, ಈ ಅಬ್ಸರ್ವೇಷನ್ಸ್ ಏನಿದೆ ಅನಲೈಸೇಷನ್ಸ್, ಈಚ್ ಅಂಡ್ ಎವ್ರಿ ಅಬ್ಸರ್ವೇಷನ್ಸ್ ಕೂಡ ಅನಲೈಸೇಷನ್ಸ್ ಮಾಡಿ. ನಥಿಂಗ್ ಮೆಜರ್ ಆಫ್ ಡಿಸ್ಪರ್ಷನ್ ನಥಿಂಗ್ ಬಟ್ ಸ್ಕ್ಯಾಟರ್ನೆಸ್ ಅಥವಾ ಡಿಸಾರ್ಡರ್ನೆಸ್, ಡಿಸಾರ್ಡರ್ನೆಸ್. ಸೊ ಇಸ್ ಅ ಮೀನ್ ಇದೆ. ಸೊ ಮೀನ್ ಯೂಸ್ ಮಾಡಿಕೊಂಡು ಸೊ ವಾಟ್ ಈಸ್ ದ ಡಿವಿಯೇಷನ್ ಫ್ರಮ್ ಈಚ್ ಅಂಡ್ ಎವ್ರಿ ಅಬ್ಸರ್ವೇಷನ್ಸ್.
So dispersion is a measure of dispersion, nothing but variate. ಹಾಗಾದ್ರೆ so says mean ಇಂದ ಎಷ್ಟು variate ಆಗಿದೆ? There is no variate. Okay na? Next, so how much variate? So fourth observations. So how much variate third observations? How much variate in second observations? How much variate? So first observations andre so there is no variation. There is no variate. There is no scatter. Okay. So next, ಇಲ್ಲಿ ನೋಡಿದ್ರೆ ನೋಡಿ is the first observation ನೋಡಿದ್ರೆ so 100 minus 98 the variate is 2. The variate is 2. Next variate is 1. So next variate is 0. Next variate is so absolute value ತಗೋಬೇಕು is 100 minus 101 ಅಂದ್ರೆ is minus 1 ಅಲ್ಲ variate is absolute value is so plus 1. So here absolute value 2. Okay. So ಇಲ್ಲಿ each and every data na so mean so central value ಆಗಿ ಇಟ್ಕೊಂಡ so you compare ಮಾಡ್ತಾ ಹೋದ್ರೆ so there is no deviate for this 5 observation. Okay. So ಇಲ್ಲಿ deviate ಏನಾಗ್ತಾ ಇದೆ so yes ಇಲ್ಲಿ deviate so 2 marks deviate ಆಗಿದೆ, ಇಲ್ಲಿ 1 marks deviate ಆಗಿದೆ, ಇಲ್ಲಿ 0 mark sorry 0 runs deviate ಆಗಿದೆ, ಇಲ್ಲಿ 1 run deviate ಆಗಿದೆ, so 2 run deviate ಆಗಿದೆ. ಹೌದಲ್ಲ? ಅಂದ್ರೆ ಏನಾಗ್ತಾ ಇದೆ so each and every observations ಮೇಲೆ analyzations ಮಾಡಿದಾಗ so A is better one compared to B. ಅದಕ್ಕೋಸ್ಕರ ನಾವು is a measures of dispersion is a measure of dispersions ಅನ್ನು ನೋಡ್ತಾ ಹೋಗ್ತೀವಿ. is a measure of dispersion nothing but so ನಮಗೆ ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಥವಾ ಮೀಡಿಯನ್ ಯೂಸ್ ಮಾಡ್ಕೊಂಡ್ವಿ ಅಥವಾ ಮೋಡ್ ಯೂಸ್ ಮಾಡ್ಕೊಂಡು ನಾವು ಏನಾದರೂ ಡಾಟಾನ ಅನಾಲಿಸಿಸ್ ಮಾಡಕ್ ಹೋದ್ರೆ ಸೊ ಡೈರೆಕ್ಟ್ ಆಗಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀವಿ ಸಮ್ ಅನದರ್ ಮೆಥಡ್ ಸಮ್ ಅನದರ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಹೇಗೆ ಯೂಸ್ ಮಾಡೋದು ಸೊ ಇಸ್ ಮೀನ್ ಮೀಡಿಯನ್ ಮೋಡ್ ಅನ್ನ ಸೊ ರೆಫರೆನ್ಸ್ ಆಗಿ ಇಟ್ಕೊಂಡು ಸೊ ಈಚ್ ಅಂಡ್ ಎವ್ರಿ ಅಬ್ಸರ್ವೇಷನ್ಸ್ ಅಂದ್ರೆ ಸೊ ಇಂಡಿವಿಜುವಲ್ ಅಬ್ಸರ್ವೇಷನ್ಸ್ ಅನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಈ ಇಂಡಿವಿಜುವಲ್ ಅಬ್ಸರ್ವೇಷನ್ಸ್ ನ ಸ್ಟಡಿ ಮಾಡ್ತಾ ಹೋದಾಗ ಸೊ ವಿಚ್ ಒನ್ ಈಸ್ ಮೋರ್ ಸ್ಟೇಬಲ್, ವಿಚ್ ಒನ್ ಈಸ್ ಮೋರ್ ಸೊ ಬೆಟರ್ ಸೊ ದೀಸ್ ಟು ಅಬ್ಸರ್ವೇಷನ್ಸ್ ಅಂತ ನಮಗೆ ಈಸಿಯಾಗಿ ಸೊ ಅನಾಲಿಸಿಸ್ ಮಾಡ್ಬೋದು ಗಿವನ್ ಡಾಟಾ. ಅರ್ಥ ಆಗ್ತಿದೆಯಾ ಮಕ್ಕಳ? ಎಸ್. ಸೊ ಇದರಲ್ಲಿ ಇಸ್ ಅ ಮೆಜರ್ ಆಫ್ ಡಿಸ್ಪರ್ಷನ್ಸ್ ಅಲ್ಲಿ ಸೊ 5 ಇಂಪಾರ್ಟೆಂಟ್ ಸೊ ಡೆಫಿನೇಷನ್ಸ್ ಬರುತ್ತೆ. ಸೊ 5 ಅವನ್ನ ಕೇಳ್ತಾರೆ 2 ಮಾರ್ಕ್ಸ್ಗೆ ಕೆಲವು ಟೈಮ್ಸ್ ಇಸ್ ವಾಟ್ ಆರ್ ದ ಮೆಜರ್ ಆಫ್ ಡಿಸ್ಪರ್ಷನ್ಸ್ ಅಂತ. ಸೊ 2 ಮಾರ್ಕ್ಸ್ sometimes ಕೇಳ್ಬೋದು. ಸೊ 2 ಮಾರ್ಕ್ಸ್ ಕ್ವಶನ್ಸ್ is the first one a range. So range of the observation. So what is the range of the observations? Next, quartile deviation is the quartile deviation. So next one is the mean deviation. So mean deviation is the mean deviation. Next one, standard deviation. And standard deviation. So next one, variance. So variance. Please remember 5 so measure of dispersions. So range is the quartile deviations. So mean deviations, standard deviations, so variance. ಇದರಲ್ಲೂ ಕೂಡ ಸೊ ಇಂಪಾರ್ಟೆಂಟ್ ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳೋದನ್ನ ಸೊ ನನ್ನ ಪ್ರಾಬ್ಲಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸೊ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಕ್ಕಂಥದ್ದು ಥಿಯರಿನಲ್ಲಿ 5 ಮಾರ್ಕ್ಸ್ 100% ಇದೇ ಪಾರ್ಟ್. ಸೊ ರೈಟ್. ಸೊ ವಾಟ್ ಈಸ್ ದ ಮೀನ್ ಡಿವಿಯೇಷನ್ ಫಾರ್ ದಿ ಡಾಟಾ ಅಬೌಟ್ ಮೀನ್. So what is the mean deviation about median? 100% 5 marks question. Okay. So let us discuss one by one. So what is the range? So what is so ಇದು ಕೂಡ ನಿಮಗೆ quartile deviations ಇದೆಯಲ್ಲ ಸೊ ಇದು ನಿಮ್ಮ PU ಫಸ್ಟ್ ಇಯರ್ ಸಿಲೆಬಸ್ ಅಲ್ಲಿ quartile deviations ಇಲ್ಲ, ಬಟ್ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ quartile deviations. ಓಕೆ. ನೆಕ್ಸ್ಟ್ mean deviation ಇದೆ ನಿಮ್ಮ ಸಿಲೆಬಸ್ ಅಲ್ಲಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಇದೆ, ವೇರಿಯನ್ಸ್. ಓನ್ಲಿ ಇಲ್ಲಿ 4 ಡೆಫಿನೇಷನ್ಸ್ ಅನ್ನ
ಸೊ ಕಲಿಬೇಕಾಗುತ್ತೆ ನಾವು ನಿಮ್ಮ ಥಿಯರಿ ಪಾರ್ಟ್ ಅಲ್ಲಿ. ಸೊ 4 definitions. So right, so what is the range of the observations, what is the mean deviation for the observations, what is the standard deviation for the given observations, what is the variance of the given observations. Okay, so let us discuss one by one. So first we go through a range. So okay, so this is a familiar word, range. So right, so range nothing but, so for example 50, 60, 70, 80, so 90, so 100. So this is the marks obtained in so my SLC, right? So this is a Kannada 50 marks, so English 60, so English 70, so next so science 80, maths 90, social studies 100. Okay, so what is the range my marks, what is the range of my marks? So this is the observations. So range nothing but the difference of highest marks obtained in our so examinations and lowest marks obtained in our examinations. The difference of highest marks and lowest marks so obtained in my SLC examination. So what is the highest marks? So 100 is the highest marks. What is the lowest marks? So 50 is the lowest marks. So therefore, so 50 is the range of the observations. So you range ಇಟ್ಕೊಂಡು ಏನಾದರೂ ಅನಾಲಿಸಿಸ್ ಮಾಡಬಹುದಾ ಗಿವನ್ ಡಾಟಾ? ಖಂಡಿತ ಇಲ್ಲ. ಸೊ ಜಸ್ಟ್ ಏನ್ ರೇಂಜ್ ಅಲ್ಲಿ ಇದೆ ಸೊ ಡಾಟಾ ಅಂತ ಮಾತ್ರನೇ ತಿಳಿಸ್ಕೊಡಿದೆ ಅಷ್ಟೇ. ಸೊ ರೇಂಜ್ ಆಫ್ ದಿ ಅಬ್ಸರ್ವೇಷನ್ಸ್. ಓಕೆ, ಸೊ ವಾಟ್ ಈಸ್ ದ ರೇಂಜ್? ಸೊ ರೇಂಜ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ highest observation and lowest observation of the given data. So ಕೊಟ್ಟಿರತಕ್ಕಂತ observation ಅಲ್ಲಿ, so suppose n observations are given, x1 to xn are the n observations. So first we have to find out which one is the most value and which one is the highest value, which one is the lowest value. Just take difference of highest value and lowest value. That is what range of the given observations or given data, right? Okay, so here the data is 50, 60, 70, 80, 90, 100 obtained in SSLC examinations. So what is the range for this data? So the difference of highest value of the observations and lowest value of the observations. So lowest value of the observation is 50, highest value of the observation is 100. So therefore range of this observation is 50. This is the range of the observations. I think so I hope clear. So what is the range of the observations? Okay, so here ನಮಗೆ ಇಷ್ಟೇ observations ಇರಬೇಕಲ್ಲ. So n number but finite observations ಇರಬೇಕಂದ್ರೆ so no number of observations ಇರಬೇಕು. ಇಲ್ಲಿ infinite number of observations ಆಗಿಲ್ಲ, ಹೌದಲ್ಲ? ಸೊ ಇಲ್ಲಿ ಇನ್ಫೈನೈಟ್ ಅಬ್ಸರ್ವೇಷನ್ಸ್ ಯಾವುದೇ ಇಲ್ಲ. ಸೊ n number of observations ಅಥವಾ 2n number of observations. ಸೊ 2 observations, 3 observations ಅಂದ್ರೆ unknown number of observations. ಈ ಮಾತ್ರನೇ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೋಬೇಕು. ಸೊ ಓನ್ಲಿ known number of ಸೊ ಅಬ್ಸರ್ವೇಷನ್ಸ್ ಈ ಮಾತ್ರನೇ ನಾವಿಲ್ಲಿ ಏನೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಡೆಫಿನೇಷನ್ಸ್ಗಳು ಅವು ಮಾತ್ರ ಆಗುತ್ತೆ. ಸೊ ಇನ್ಫೈನೈಟ್ ಅಬ್ಸರ್ವೇಷನ್ಸ್ಗೆ ನಾವಿಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಡಾಟಾ ಅನಾಲಿಸಿಸ್. ಇನ್ಫೈನೈಟ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ಗೆ ಡಾಟಾ ಅನಾಲಿಸಿಸ್ ಮಾಡಲಿಕ್ಕೆ ಇಸ್ ಇಂಪಾಸಿಬಲ್ ಕೇಸ್. ಓಕೆ.